ಇನ್ನೀಗ ಸೆಕೆಂಡ್ ಕ್ವಶನ್ ಅಪ್ಪಿ, ಒಂದು ಪಾತ್ರೆ ಆಕಾರವು ಟೊಳ್ಳಾದ ಸಿಲಿಂಡರಿನ ಮೇಲೆ ಪಾದದ ಮೇಲೆ ಟೊಳ್ಳಾದ ಅರ್ಧಾಕೃತಿಯನ್ನು ಇರಿಸಲಾಗಿದೆ ಅಂತ ಐತಿ. ಇದಲ್ಲಿ ನೋಡಿ, ಒಂದು ಪಾತ್ರೆ ಇದು ಸಿಲಿಂಡರ್ ಆಕಾರ ಇದೆ, ಇದರ ಪಾದ ಇಲ್ಲಿ ಅರ್ಧಗೋಳವನ್ನು ಇರಿಸಲಾಗಿದೆ ಅಂತ ಐತಿ. ಹೌದಾ? ಹಾಗಾದರೆ ಇಲ್ಲಿ ತನಕ ಅದು ಸಿಲಿಂಡರ್ ಇತ್ತು, ಇದು ಅರ್ಧ, ಇದು ಸಿಲಿಂಡರ್, ಇದು ಅರ್ಧಗೋಳ, ಹೆಮಿಸ್ಪಿಯರ್ ಅಂತ ನಾವು ಕರಿತೀವಿ. ಹೌದಾ? ಹೆಮಿಸ್ಪಿಯರ್ ಅಂತೀವಿ. ಒಂದು ಸೆಕೆಂಡ್, ಹೆಮಿಸ್ಪಿಯರ್ ಹೆಮಿಸ್ಪಿಯರ್ ಅಂತೀವಿ. ಅಪ್ಪಿಲ್ ನೋಡ್ರಿ, ಇದು ಒಂದು ಸಿಲಿಂಡರ್, ಇದು ಅರ್ಧಗೋಳ, ಇದು ನಮಗೆ ಪಾರ್ಶ್ವವಾಗಿ ಕಾಣ್ತಾ ಇದೆ, ಟೋಟಲ್ ಆಗಿ ಕಾಣ್ತಾ ಇಲ್ಲ, ನಮಗೆ ಪಾರ್ಶ್ವವಾಗಿ ಕಾಣ್ತಾ ಇದೆ. ಹಾಗಾದರೆ ಈ ಹೆಮಿಸ್ಪಿಯರ್ದು ಪಾರ್ಶ್ವ ಮೇಲು ವಿಸ್ತೀರ್ಣ 2πr ಆಗುತ್ತೆ. ಈ ಹೆಮಿಸ್ಪಿಯರ್ ಅಂದರೆ ಅರ್ಧಗೋಳದ ಪಾರ್ಶ್ವ ಮೇಲು ವಿಸ್ತೀರ್ಣ 2πr² ಆಗುತ್ತೆ. ಹಾಗಾದರೆ ನಮಗೆ ಬೇಕಾಗಿರೋದೀಗ ಈ ಪಾರ್ಶ್ವ ಮತ್ತು ಈ ಪಾರ್ಶ್ವ ನಾವು ಕೂಡಿಸಿದ್ರೆ ನಮಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗತ್ತೆ. ಹಾಗಾದರೆ ಇದರ ಡಯಾಮೀಟರ್ ಕೊಟ್ಟಾರ 14 ಸೆಂಟಿಮೀಟರ್ ಅಂತೇಳಿ. ಇದು ಕೊಟ್ಟಾರ ನಮಗೆ 14 ಸೆಂಟಿಮೀಟರ್ ಡಯಾಮೀಟರ್ ಕೊಟ್ಟಾರ. ಅಪ್ಪ ಇಲ್ಲಿ 14 ಸೆಂಟಿಮೀಟರ್ ಕೊಟ್ಟಾರಂದ್ರೆ ಇಲ್ಲಿ ರೇಡಿಯಸ್ ಏನಾಗತ್ತಪ್ಪಿ 7 ಸೆಂಟಿಮೀಟರ್ ರೇಡಿಯಸ್ ಆಗುತ್ತೆ. ಓಕೆನಾ? 7 ರೇಡಿಯಸ್ ಆದ್ರೆ ಈಗ 2πrh ಪ್ಲಸ್ 2πr² ಎರಡನ್ನು ಕೂಡಿಸಿ ಒಮ್ಮೆ ಮಾಡಿಬಿಡೋಣ. ಇಲ್ಲಿ ಕಾಮನ್ ಇದ್ದದ್ದು ಏನು ಫಸ್ಟ್ ತೆಗೆಯೋಣ. ಕಾಮನ್ ಇಲ್ಲಿ 2πr, ಇಲ್ಲಿ ಕೂಡ 2πr ಇದೆ. ನಾವು ಕಾಮನ್ ತೆಗೆದುಬಿಡೋಣ. 2πr ಇಲ್ಲಿ ಉಳಿತು h, ಇಲ್ಲಿ ಉಳಿತು ಒಂದು r ಉಳಿತು, ಉಳಿಕಿದೆಲ್ಲ ಕಾಮನ್ ಬಂದಿದೆ. ಬಟ್ ಇಲ್ಲಿ ಟೋಟಲ್ ಹೈಟ್ ಆಫ್ ದ ಇದರ ಹೈಟ್ ಕೊಟ್ಟಾರ 13 ಸೆಂಟಿಮೀಟರ್ ಅಂತ ಕೊಟ್ಟಾರ. ಬಟ್ 13 ಒಳಗೆ ಟೋಟಲ್ ಹೈಟ್ ಆದ್ರೆ, ಬಟ್ ಈ ಹೆಚ್ ಅಂದ್ರೆ ಸಿಲಿಂಡರ್ ಮಾತ್ರ ಸೀಮಿತ. ಈ ಸಿಲಿಂಡರ್ ಸೀಮಿತ ಅಂತಂದ್ರೆ ಇಲ್ಲಿಂದ ಇದು 7 ಸೆಂಟಿಮೀಟರ್ ಇತ್ತಂದ್ರೆ ಇಲ್ಲಿಂದ ಇದು ಕೂಡ 7 ಸೆಂಟಿಮೀಟರ್ ಇರ್ತದೆ. ಹಾಗಾಗಿ ಇದು 7 ಮತ್ತು ಇದೆಷ್ಟು ಉಳಿತು, ಇದು 6 ಉಳಿತೈತಿ. ಇದೇನಾಗತ್ತಪ್ಪಿ 6 ಉಳಿತೈತಿ. ಅಂದ್ರೆ ಸಿಲಿಂಡರ್ ಹೈಟ್ ಏನಾಗತ್ತೆ 6 ಸೆಂಟಿಮೀಟರ್ ಆಗುತ್ತೆ. ಇದು 7 ತೆಗೆದ್ಬಿಟ್ರೆ 6 ಸೆಂಟಿಮೀಟರ್ ಸಿಲಿಂಡರ್ ಹೈಟ್ ಆಗುತ್ತೆ. ಅದನ್ನು ನೋಡ್ಕೊಂತ ಬೇಕಾದ್ರೆ ಬರ್ಕೋರಿ. ಹೆಚ್ ಆಫ್ ಸಿಲಿಂಡರ್ 6 ಸೆಂಟಿಮೀಟರ್, ಟೋಟಲ್ ಈ ಟೋಟಲ್ದ 13 ಸೆಂಟಿಮೀಟರ್ ಇದೆ. ಈಗ ಇಲ್ಲಿ ಬಂದ್ಬಿಟ್ಟು 2 ಪೈ ಬೆಲೆ 22/7, ಆರ್ ಅಂದ್ರೆ 7, ಹೆಚ್ ಅಂದ್ರೆ 6 ಪ್ಲಸ್ 7. ಈ ರೀತಿ ಈಗ ನಾವು ಇಲ್ಲಿ 7 ಕ್ಯಾನ್ಸಲ್ ಆಗುತ್ತೆ. 2 ಇಂಟು 22 ಇಂಟು ಇದು ಏನಾಗುತ್ತೆ 13 ಆಗುತ್ತೆ. 22 ಇಂಟು 2 ಇಂಟು 13 26 ಆಗುತ್ತೆ. ಈಗ ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ಹೆಂಗೆ 22 26 ನಾವು ಮಲ್ಟಿಪ್ಲೈ ಮಾಡೋಣ. ಯಾವ ರೀತಿ 26 ಈ ರೀತಿ. ಫಸ್ಟ್ 2 4 ಇದು, ಮತ್ತು 2 12, ಆಮೇಲೆ 2 12 ಪ್ಲಸ್ 2 4, 12 ಪ್ಲಸ್ 4 ಎಷ್ಟಾಗತ್ತೆ 16 ಆಗುತ್ತೆ. ಇದನ್ನು ಸೇರಿಸಿದ್ರೆ ಇಲ್ಲಿ 2 7 5, ಇದು 572 ಸೆಂಟಿಮೀಟರ್ ಸ್ಕ್ವೇರ್. ಇದು ನಮ್ಮ ಸೆಕೆಂಡ್ ಪ್ರಾಬ್ಲಮ್ ಆನ್ಸರ್ ಆಗಿ ನಿಮಗೆ ತಿಳಿತಾ.